ಈಗ ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿದಂತಹ ಕಲಬುರಗಿಯ ಹಾಗರಗ ಗ್ರಾಮದ ಲಕ್ಷ್ಮೀಕಾಂತ್ ಹಿಬಾರೆ ಅವರ 3 ಎಕರೆ ತೋಟದಲ್ಲಿದ್ದೇವೆ. ಇದು ನಾವು ನೋಡ್ತಾ ಇದ್ದೇವೆ, ಕಳೆದ 3.5 ವರ್ಷ 4 ವರ್ಷದಿಂದ ಈ ರೈತರು ಏನು ಕಲಬುರಗಿ ಭಾಗದಲ್ಲಿ ಯಾವ ರೀತಿ ಅರಣ್ಯ ಆಧಾರಿತ ಕೃಷಿ ಆಗ್ತಾ ಇದೆ, ಮರ ಆಧಾರಿತ ಕೃಷಿ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೇವೆ. ಅದನ್ನು ಸಾಬೀತುಪಡಿಸ್ಕೊಂಡಿದ್ದಾರೆ. ಯಾಕಂದರೆ ಕೃಷಿ ವಿಜ್ಞಾನಿಗಳ ನಿರಂತರ ಸಂಪರ್ಕ, ಪ್ರೋಗ್ರೆಸಿವ್ ಫಾರ್ಮರ್ಸ್ದ ನಿರಂತರ ಸಂಪರ್ಕ, ಆಮೇಲೆ ಕೃಷಿ ಪ್ರವಾಸಗಳ ಮೂಲಕ ಅವರಿಗೆ ಕೃಷಿಯಲ್ಲಿ ಉತ್ತೇಜನ ಬಂತು. ಇಲ್ಲಿ ಫ್ಯಾಮಿಲಿ ಫಾರ್ಮಿಂಗ್ಗೆ ಉತ್ತೇಜನ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿ ದಿನವೂ ಆಮೇಲೆ ಪ್ರತಿ ತಿಂಗಳು ಕೂಡ ಗಿಡದ ಗ್ರೋತ್ ಯಾವ ರೀತಿ ಆಗ್ತದೆ ಅದನ್ನು ಕೂಡ ಅವರು ಒಂದು ಫಾರ್ಮ್ ಬುಕ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಕ್ಷೇತ್ರದಲ್ಲಿ ಅರಸಿನ ಆಧಾರಿತ ಕೃಷಿನೂ ಇದೆ, ಆಮೇಲೆ ನುಗ್ಗೆ, ಆಮೇಲೆ ತಾಯಿ ಮೂಸಂಬಿ, ಸ್ಯಾಂಡ್ಲ್, ಯಾವಾಗ ಶ್ರೀಗಂಧ, ಮಲೆನಾಡ ಭಾಗದಲ್ಲಿ ಇರ್ತಕ್ಕಂಥ ಶ್ರೀಗಂಧ ಬೆಳೆನೂ ಇಲ್ಲಿದೆ. ಆಮೇಲೆ ಮಹಾಗನಿ, ಆಮೇಲೆ ಗಾವ, ಪೇರಳ ಇದೆ. ಆಮೇಲೆ ಇರ್ತಕ್ಕಂತಹ ಏನು ಬೇರೆ ಗಿಡಗಳನ್ನು, ಸಾಗುವಾನಿ ಗಿಡಗಳು, ಆಮೇಲೆ ಹೆಬ್ಬೇವು, ನುಗ್ಗೆ, ವಿವಿಧ ಸನ್ನಿವೇಶಗಳಲ್ಲಿ ಇರ್ತಕ್ಕಂಥ ಮಲೆನಾಡಲ್ಲಿ ಸೂಕ್ತವಾಗಿರುವಂಥ ಏನು ಬೆಳೆಗಳಿದೆ, ಅದನ್ನು ಮರಗಳಿವೆ, ಅದನ್ನು ಕೂಡ ನಮ್ಮ ರೈನ್ ಫೆಡ್ ಮಳೆಯಾಶ್ರಿತ ಕಲಬುರಗಿಯಲ್ಲಿ ಬೆಳೆಸಿದ್ದಾರೆ. ಬಿಸಿಲ ನಾಡೆ ಎಂದ ಖ್ಯಾತಿಯಾಗುವಂತಹ ಕಲಬುರಗಿಯಲ್ಲಿ ಇವರು 5ನೇ ಉದಾಹರಣೆಯಾಗಿದ್ದಾರೆ ಈ ಭಾಗದಲ್ಲಿ. ಯಾಕಂದರೆ ಸಣ್ಣ ಗಿಡ ರೈಸೋಮ್ಗೆ ಇರತಕ್ಕಂಥ ಅರಸಿನವನ್ನು ಹಿಡಿದು ಬಿಟ್ಟು ದೊಡ್ಡ ಮರದವರೆಗೂ ಅವರು ಬೆಳೆಸಿದ್ದಾರೆ. ಒಂದು ಸಮಗ್ರ ಕೃಷಿ ಪದ್ಧತಿ 3 ಎಕರೆ 5 ಎಕರೆ ಇರ್ತಕ್ಕಂಥ ರೈತರು ಇದನ್ನು ಅಳವಡಿಸ್ಕೊಳ್ಬೋದು. ಯಾಕಂದರೆ ಸಾವಯವ ಕೃಷಿಗೋಸ್ಕರನೇ ಪೌಲ್ಟ್ರಿಯನ್ನು ಮಾಡಿದ್ದಾರೆ. ಅಗತ್ಯ ಹಂತದಲ್ಲಿ ನೀರು ಒದಗಿಸೋಕ್ಕೆ ಅವರು ಫಾರಂ ಪಾಂಡ್ ಕೂಡ ಮಾಡಿದ್ದಾರೆ. ಆಮೇಲೆ ಸಾಯಿಲನ್ನು ಡಿಸ್ಟರ್ಬ್ ಮಾಡಿಲ್ಲ ಇವರು. ಮರದ ಏನು ವೇಸ್ಟ್ ಏನು ಎಲೆಗಳು ಬೀಳ್ತವೆ ಅಲ್ಲಿನೇ ಕೊಂಡ್ಕೊಂಡು ಅಲ್ಲಿನೇ ನೈಸರ್ಗಿಕವಾಗಿ ಕೊಡ್ತಾ ಇದೆ. ಮಳೆ ನೀರು ಇಂಗಿಸ್ಕೋಸ್ಕರನೇ ಒಂದು ಸ್ಲೋಪ್ ಆಧಾರಿತ ಒಂದು ಹಾಕಿದ್ದಾರೆ. ಬೌಂಡ್ರಿಯಲ್ಲಿ ಲಿಂಬೆ ಹಾಕಿದ್ದಾರೆ. ಆಮೇಲೆ ಬೌಂಡ್ರಿಯಲ್ಲಿ ಬ್ಯಾಂಬು, ಬಿದಿರು ಕೂಡ ಬೆಳೆದಿದ್ದಾರೆ. ಸೊ ಒಂದು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿದಂಥ ಒಂದು ರೈತ ಮುಂದಿನ ದಿನಗಳಲ್ಲಿ 3 ಎಕರೆಯಲ್ಲಿ ರೈತರ ಆದಾಯ ಯಾವ ರೀತಿ ದ್ವಿಗುಣ ಆಗುತ್ತೆ ಅಂತ ಹೇಳೋಕ್ಕೆ ಕೂಡ ಅವರು ಎಕ್ಸಾಂಪಲ್ ಇದೆ. ಸೊ ಅದಕ್ಕೋಸ್ಕರ ರೈತರೇ ನಿರ್ದಿಷ್ಟ ಒಂದು ಇದರಲ್ಲಿ ಕನಿಷ್ಠ ಲೇಬರ್ ಯೂಸ್ ಮಾಡಿಕೊಂಡು ಫ್ಯಾಮಿಲಿ ಫಾರ್ಮಿಂಗ್ಗೆ ಉತ್ತೇಜನ ಕೊಟ್ಟರೆ ಒಳ್ಳೆ ಬೆಳೆಯನ್ನು ಕೂಡ ಬೆಳಿಬೋದು. ಆಮೇಲೆ ಕ್ರಾಪ್ ಯಾವ ರೀತಿ ಯೂಸ್ ಮಾಡಬೇಕು, ಲ್ಯಾಂಡ್ ಯೂಸ್ ಯಾವ ರೀತಿ ಮಾಡಬೇಕು, ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಏನು, ಅದು ಕೂಡ ಸೈಂಟಿಸ್ಟ್ ಒಟ್ಟಿಗೆ ವಿಜ್ಞಾನಿಗಳಿಗೆ ನಿರಂತರ ಸಂಪದಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರು ಮಾಡಿದ್ದಾರೆ. ಇತ್ತೀಚೆಗೆ 2 ಪ್ರಶಸ್ತಿಗಳನ್ನು ಕೂಡ ಅವರು ತಗೊಂಡಿದ್ದಾರೆ. ಯಾಕಂದರೆ ಕೃಷಿ, ತೋಟಗಾರಿಕೆ, ಅರಣ್ಯ ಎಲ್ಲವೂ ನಮಗೆ ಭಾಳಷ್ಟು ಇಂಪಾರ್ಟೆಂಟ್. ಆದ್ದರಿಂದ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ತುಂಬ ಒಳ್ಳೆಯದು.